ನಾವು ಈ ಕಡೆಯಿಂದ ಬರೋದು. ಸೊ ಈ ಕಡೆಯಲ್ಲಿ ದೇವಸ್ಥಾನದ ಆರ್ಚ್ ಇದೆ. ಸೊ ಇಲ್ಲಿಂದ ಒಂದು 100 to 200 ಮೀಟರ್ಸ್ ಒಳಗಡೆ ನಮಗೆ ಟೆಂಪಲ್ ಸಿಗುತ್ತೆ. ಇದು ದೇವಸ್ಥಾನದ ಆರ್ಚು. ನಾರಾಯಣ ಗೋವಿಂದ. ನೀವೆಲ್ಲ ನಿಂತ್ಕೊಳ್ಳಿ. ಇದು ದೇವಸ್ಥಾನದ ಎಂಟ್ರೆನ್ಸು. ಮೆಟ್ಲು ಹತ್ಕೊಂಡು ಬಂದಾದ್ಮೇಲೆ ದೇವಸ್ಥಾನದ ಒಳಗಡೆ. ಸೊ ನಮಗೆ ಇಲ್ಲಿ ಒಳಗಡೆನೆ ವಿನಾಯಕರಿದ್ದಾರೆ. ಗೋಪಾಲ ಇಲ್ಲಿ ದೇವಸ್ಥಾನದಿಂದಗಡೆ ಕಾವೇರಿ ನದಿ ಹರಿತಾ ಇರುತ್ತೆ.
ಕೃಷ್ಣರಾಜ ಒಡೆಯರ್ ಅವರು ಕಟ್ಸಿರೋದು ಇಲ್ಲಿ. ಅವ್ರ ಸೇವೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಒಳಗಡೆ ಇರೋದು ರಾಮಾನುಜಾಚಾರ್ಯರು. ಸೊ ಇಲ್ಲಿ ಎದುರುಗಡೆ ಆಂಜನೇಯ ಸ್ವಾಮಿ ವಿಗ್ರಹವನ್ನು ನಿಲ್ಲಿಸಿದ್ದಾರೆ. ಬನ್ನಿ ಹೋಗೋಣ. ದೇವಸ್ಥಾನದ ಆಪೋಸಿಟ್ ಸೈಡ್ ಇದೆ ಅದು. ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ. ಸೊ ಇಲ್ಲಿ ನೀವು ಆಂಜನೇಯ ಸ್ವಾಮಿ ವಿಗ್ರಹ ನೋಡಿದ ಮೇಲೆ ಇಲ್ಲಿಂದ ಈ ಕಡೆ ಬಂದರೆ ಆಂಜನೇಯ ಸ್ವಾಮಿ ವಿಗ್ರಹದ ಪಕ್ಕದಲ್ಲೇ ಬಂದರೆ ಇಲ್ಲಿ ವಾಟರ್ ಫಾಲ್ಸ್ ಹೊಡುತ್ತೆ. ಚುಂಚನಕಟ್ಟೆ ವಾಟರ್ ಫಾಲ್ಸು ತುಂಬ ಚೆನ್ನಾಗಿರುತ್ತೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ಚುಂಚನಕಟ್ಟೆ ವಾಟರ್ ಫಾಲ್ಸ್ ಇದು. ಆ್ಯಕ್ಚುಲಿ ಇವಾಗ ನೀರು ಕಮ್ಮಿ ಆಗಿದೆ. ನೀರು ಜಾಸ್ತಿ ಇದ್ದಾಗ ನಿಮಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಎದುರುಗಡೆನೇ ವಾಚ್ ಟವರ್ ಕೂಡ ಮಾಡಿದ್ದಾರೆ. ಸೊ ಇದು ಬಂದು ಕಾವೇರಿ ನದಿ. ನಾವು ಈ ಕಡೆ ಆಂಜನೇಯ ಸ್ವಾಮಿ ವಿಗ್ರಹದಿಂದ ಬ್ಯಾಕ್ ಸೈಡ್ ಹೋದರೆ ನಿಮಗೆ ನದಿ ಸಿಗುತ್ತೆ. ಅಲ್ಲೂ ಒಂದು ವ್ಯೂ ಪಾಯಿಂಟ್ ಕಾಣಿಸುತ್ತೆ ನಿಮಗೆ. ದೇವಸ್ಥಾನದ ಆಪೋಸಿಟ್ ಸೈಡ್ ಇಲ್ಲೊಂದು ವಾಚ್ ಟವರ್ ಮಾಡಿದ್ದಾರೆ. ಇಲ್ಲಿ ಕೋತಿಗಳು ತುಂಬ ಇದೆ, ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಇಲ್ಲಿ ವಾಚ್ ಟವರ್ ಕಡೆ ಹೋಗ್ತಾ ಇದ್ದೀವಿ ನಾವು. ಚಲ್. ಸೊ ಇಲ್ಲಿಂದ ನಮಗೆ ವಾಟರ್ ಫಾಲ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಫುಲ್ ಬ್ಯೂಟಿಫುಲ್ ಆಗಿದೆ ಅಲ್ಲ. ಸೊ ಇದು ಬಂದು ಕಾವೇರಿ ನದಿ ಇಲ್ಲಿ ಹರಿತಾ ಇರೋದು. ಸೊ ಈ ದೇವಸ್ಥಾನಕ್ಕೂ ಮತ್ತು ರಾಮಾಯಣಕ್ಕೂ ಒಂದು ಸಂಬಂಧ ಇದೆ. ಏನಂದರೆ ಇಲ್ಲಿ ಶ್ರೀರಾಮಚಂದ್ರರು ಮತ್ತು ಸೀತಾದೇವಿ ಮತ್ತು ಲಕ್ಷ್ಮಣರು ವನವಾಸಕ್ಕೆ ಬಂದಾಗ ಈ ಪ್ರದೇಶಕ್ಕೆ ಬಂದಿದ್ರಂತೆ. ಸೊ ಈ ಪ್ರದೇಶಕ್ಕೆ ಬರಬೇಕಾದ್ರೆ ಇಲ್ಲಿ ಆಗಿನ ಕಾಲದಲ್ಲಿ ಇಲ್ಲಿರ್ತಕ್ಕಂಥ ಕಾಡಿನ ಜನ ಅಂದರೆ ಚುಂಚ ಮತ್ತು ಚುಂಚಿ, ಸೊ ಇವರು ಅವರಿಗೆ ಆತಿಥ್ಯವನ್ನು ನೀಡಿದ್ರಂತೆ. ಸೊ ಅದು ಒಂದು ಕತೆ. ಆದರೆ ಇನ್ನೊಂದು ಕತೆ ಪ್ರಕಾರ ಏನಂದರೆ ಇಲ್ಲಿರೋ ಜಲಪಾತಕ್ಕೂ ಮತ್ತು ಸೀತಾಮಾತೆಗೂ ಸಂಬಂಧ. ಏನಂದರೆ ಸೀತಾಮಾತೆ ಸ್ನಾನ ಮಾಡಬೇಕು ಅಂತ ಹೇಳಿದಾಗ ಲಕ್ಷ್ಮಣ ಸ್ವಾಮಿ ಇಲ್ಲಿ ಬಂಡೆಗೆ ಬಾಣ ಬಿಟ್ಟು ಸೊ ಅವರು ಹೊಡೆದಾಗ ಅಲ್ಲಿ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸೀತಾಮಾತೆ ಇಲ್ಲಿ ಸ್ನಾನ ಮಾಡಿದ್ರು ಅನ್ನೋ ಒಂದು ಪ್ರತೀತಿ ಹೊಂದಿದೆ. ಮತ್ತು ಇನ್ನೊಂದು ಸ್ಥಳ ಪುರಾಣ ಏನಂದರೆ
ಸೀತಾಮಾತೆ ತುಂಬ ಮಾತಾಡ್ತಾ ಇದ್ರಂತೆ. ಹಾಗಾಗಿ ರಾಮಚಂದ್ರರಿಗೆ ಸ್ವಲ್ಪ ಕೋಪ ಬಂದು ಶಾಪ ನೀಡಿದ್ರಂತೆ. ಹೆಣ್ಣು ಮಕ್ಕಳು ತುಂಬ ಮಾತಾಡಬಾರ್ದು ಅಂತ ಅನ್ನೋದು ಒಂದು ಶಾಪ ಕೊಟ್ರಂತೆ. ಆದರೆ ಆ ಶಾಪ ಹೆಣ್ಣು ಮಕ್ಕಳಿಗೆ ತಟ್ಟಲಿಲ್ಲ. ಆ ಶಾಪ ತಟ್ಟಿದ್ದು ಕಾವೇರಿ ತಾಯಿಗೆ. ಸೊ ಇಲ್ಲಿ ನೀವು ಆಡಿಯೋ ನಿಮಗೆ ಕೇಳಿಸ್ತಾ ಇದೆಯಾ ಇಲ್ಲ ನಂಗೆ ಗೊತ್ತಿಲ್ಲ. ಸೊ ಏನಂದರೆ ಇಲ್ಲಿ ನದಿ ತುಂಬ ಜೋರಾಗಿ ಹರಿತಾ ಇದೆ, ಕಾವೇರಿ ನದಿ. ಆದರೆ ನೀವು ಈಗ ನಾನು ಟೆಂಪಲ್ ಒಳಗಡೆ ಹೋದರೆ ಒಂದೇ ಒಂಚೂರು ಕೂಡ ನದಿ ಶಬ್ದ ಇರೋದಿಲ್ಲ, ಪೂರ್ತಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಶಾಪವನ್ನು ಕಾವೇರಿ ತಾಯಿ ತೊಗೊಂಡ್ರು ಅನ್ನೋ ಒಂದು ಕಥೆ ಒಂದಿದೆ. ಸೊ ಇದು ದೇವಸ್ಥಾನದ ವಿಶೇಷತೆ. ಇಲ್ಲಿ ಒಳಗಡೆ ಶ್ರೀರಾಮಚಂದ್ರರು, ಸೀತಾಮಾತೆ ಮತ್ತು ಲಕ್ಷ್ಮಣನ ಜೊತೆ ಇದ್ದಾರೆ. ಮತ್ತು ಆಪೋಸಿಟ್ ಸೈಡಲ್ಲಿ ನಮಗೆ ಇವರು ರಾಮಾನುಜಾಚಾರ್ಯರಿದ್ದಾರೆ. ಅದು ಕೃಷ್ಣರಾಜ ಒಡೆಯರ್ ಅವರು ನಿರ್ಮಿಸಿರೋದು ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಸೀತಾಮಾತೆ ಯಾವಾಗಲೂ ರಾಮರಿಗೆ ಲೆಫ್ಟ್ ಸೈಡಲ್ಲಿ ಇರ್ತಾರೆ, ಅಂದರೆ ಎಡಗಡೆ ಇರ್ತಾಯಿದ್ರು. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಬಲಗಡೆ ಇದ್ದಾರೆ. ಅದಕ್ಕೆ ಏನಂದರೆ ಒಂದು ಕತೆ ಏನಂದರೆ ಇಲ್ಲಿ ಒಂದು ಅಜ್ಞಾತವಾದಂಥ ಒಂದು ಋಷಿಗಳಿದ್ರಂತೆ. ಸೊ ಇಲ್ಲಿ ಸೀತಾರಾಮ ಮತ್ತು ಲಕ್ಷ್ಮಣ ಅವರು ಬಂದಾಗ, ಇಲ್ಲಿ ವನವಾಸದ ಟೈಮಲ್ಲಿ ಬಂದಾಗ ಅವರು ಶ್ರೀರಾಮರಿಗೆ ಮತ್ತು ಸೀತಾಮಾತೆಗೆ ಬೇಡ್ಕೊಂಡ್ರಂತೆ, ನೀವು ಈ ರೀತಿ ಕಾಣಿಸಿ ನನಗೆ ಅಂತ. ಆಗ ಇದಕ್ಕೋಸ್ಕರ ಅವರು ಇಲ್ಲಿ ಬಲಗಡೆ ಸೈಡ್ ಇದ್ದಾರೆ, ಅಂದರೆ ರೈಟ್ ಸೈಡ್ ಇದ್ದಾರೆ ಸೀತಾಮಾತೆ ಅವರು. ಸೊ ಅದೊಂದು ವಿಶೇಷತೆ ಇಲ್ಲಿ. ಮತ್ತು ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ, ಮತ್ತು 11:30 12 ಗಂಟೆವರೆಗೂ ಇಲ್ಲಿ ಓಪನ್ ಇರುತ್ತೆ ಮಧ್ಯಾಹ್ನ. ಮತ್ತು ಸಂಜೆ 4 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಈ ಟೈಮಿಂಗ್ಸಲ್ಲಿ ಬನ್ನಿ. ಮತ್ತು ಇಲ್ಲಿ ವಿಶೇಷವಾದಂಥ ಶ್ರೀರಾಮ ಉತ್ಸವ ಎಲ್ಲ ನಡೆಯುತ್ತೆ. ಆಂಜನೇಯ ಸ್ವಾಮಿ ವಿಗ್ರಹಕ್ಕೆ ಉತ್ಸವ ಕೂಡ ಇದೆ. ತುಂಬ ಒಂದು ವಿಶೇಷವಾದಂಥ ಒಂದು ದೇವಸ್ಥಾನ ಇದು. ಸೊ ಈ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತ ಅಂದ್ಕೊಂಡಿದ್ರೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಅವರು ಬೆಂಗಳೂರಿಂದ KR ಪೇಟೆಗೆ ಬರ್ಬೋದು. KR ಪೇಟೆಯಿಂದ ಇಲ್ಲಿ ಬಸ್ ಫೆಸಿಲಿಟೀಸ್ ಇದೆ. ಇಲ್ಲ ಓನ್ ವೆಹಿಕಲ್ ಇದೆ ಅಂದರೆ GPS ಹಾಕ್ಕೊಂಡು ನೀವು ಡೈರೆಕ್ಟಾಗಿ ಇಲ್ಲಿ ಟೆಂಪಲ್ ಹತ್ರ ಬರ್ಬೋದು. ಲೊಕೇಶನ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನಿಮಗೆ ಈ ದೇವಸ್ಥಾನದ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಬೇರೆ ಡೀಟೇಲ್ಸ್, ಈ ದೇವಸ್ಥಾನದ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.